ಇರಾನ್ ವಿರುದ್ಧದ ಯುದ್ಧದ ಸಮಯದಲ್ಲಿ ಸಿಐಎ ವಿಫಲವಾಗಿದೆಯಾ ಅನ್ನೋ ಪ್ರಶ್ನೆಯೊಂದನ್ನ ಕೇಳಲಾಗ್ತಿದೆ. ಯಾಕಂದ್ರೆ ಹಿಂದಿನ ವಿವಿಧ ಯುಎಸ್ ಮಿಲಿಟರಿ ಕಾರ್ಯಾಚರಣೆಗಳ ಹೊತ್ತಲ್ಲಿ ಸಂಘರ್ಷಗಳು ಮುಂದುವರೆದಂತೆ ಅವುಗಳ ಉದ್ದೇಶಗಳು ಬದಲಾದ ಉದಾಹರಣೆಗಳಿವೆ. ಇರಾನ್ನಲ್ಲಿ ಅಮೆರಿಕಕ್ಕೆ ನಿಜವಾಗಿಯೂ ಏನಾಯಿತು? ವಿಶ್ವದ ಪ್ರಮುಖ ಗೂಢಚಾರ ಸಂಸ್ಥೆಯಾದ ಸಿಐಎ ಲೆಕ್ಕಾಚಾರಗಳು ತಪ್ಪಾದ್ವಾ? ಇರಾನಿನ ಉನ್ನತ ನಾಯಕತ್ವವನ್ನ ನಾಶ ಮಾಡುವುದು, ಅದರ ಪರಮಾಣು ಕಾರ್ಯಕ್ರಮ ಮತ್ತು ಕ್ಷಿಪಣಿ ಉತ್ಪಾದನಾ ಸಾಮರ್ಥ್ಯ ನಾಶ ಮಾಡುವುದು ಅಮೆರಿಕದ ಗುರಿಯಾಗಿದ್ರೆ ಅದನ್ನ ಸಿಐಎ ಬಳಸಿ ರಹಸ್ಯವಾಗಿ ಮಾಡಬಹುದಿತ್ತು. ಬದಲಾಗಿ ಅಮೆರಿಕ ಇರಾನ್ನೊಂದಿಗೆ ನೇರ ಮುಖಾಮುಖಿಗೆ ನಿಂತು ಇದು ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿಗೆ ಕಾರಣವಾಗಿ ಇಡೀ ಜಗತ್ತನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಸಂಘರ್ಷದಲ್ಲಿ ಶತಕೋಟಿ ಡಾಲರ್ಗಳ ವೆಚ್ಚ ಮಾಡಿ ಅಮೆರಿಕ ಒಂದು ದೇಶದ ಮೇಲೆ ಬಾಂಬ್ ದಾಳಿ ಮಾಡುವುದಾದ್ರೆ ಅದರ ಗುಪ್ತಚರ ಸಂಸ್ಥೆಯ ಕೆಲಸ ಏನು? ಬಹುಶಃ ಸಿಐಎ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ರಹಸ್ಯವಾಗಿ ನಿಲ್ಲಿಸುವಷ್ಟು ಸಾಮರ್ಥ್ಯ ಹೊಂದಿಲ್ಲದಿರಬಹುದಾ? ಬಾಲಿವುಡ್ ಸಿನಿಮಾಗಳಲ್ಲಿ ಕಾಣೋದಕ್ಕಿಂತ ಭಿನ್ನವಾಗಿ ಸಿಐಎ ತಪ್ಪು ಲೆಕ್ಕಾಚಾರಗಳು, ದೋಷಪೂರಿತ ಕಾರ್ಯಾಚರಣೆಗಳ ಸಾಕಷ್ಟು ದೊಡ್ಡ ಇತಿಹಾಸ ಹೊಂದಿದೆ ಅಂತಾನೆ ಹೇಳಲಾಗುತ್ತೆ. ಅದು ಸಾಮಾನ್ಯವಾಗಿ ತನ್ನ ನಿಗದಿತ ಗುರಿ ಸಾಧಿಸುವಲ್ಲಿ ವಿಫಲವಾಗುತ್ತೆ. ಅದರ ನಿಜವಾದ ಇತಿಮಿತಿಗಳು ಗೂಢಚಾರ ಜಗತ್ತಿನ ದೊಡ್ಡ ವ್ಯಕ್ತಿಗಳಿಗೆ ತಿಳಿದಿರುವ ವಿಷಯವೇ ಆಗಿದೆ. ದಿ ಸ್ಪೈ ಕ್ರಾನಿಕಲ್ಸ್ ಪುಸ್ತಕದಲ್ಲಿ ಮಾಜಿ ರಾ ಮುಖ್ಯಸ್ಥ ಎಎಸ್ ದುಲಾತ್ ಮತ್ತು ಮಾಜಿ ಐಎಸ್ಐ ಮುಖ್ಯಸ್ಥ ಅಸಾದ್ ದುರಾನಿ ಅವರು ಆದಿತ್ಯ ಸಿನ್ಹಾ ಜೊತೆ ಆಡಿರುವ ಮಾತುಗಳು ಸಿಐಎ ಮಿತಿಯ ಕಡೆ ಬೆರಳು ಮಾಡಿವೆ ಅಂತ HW ನ್ಯೂಸ್ ವರದಿ ಮಾಡಿದೆ. ಅದು ತಂತ್ರಜ್ಞಾನದ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರೂ ಅಂತಿಮವಾಗಿ ಮೌಲ್ಯಮಾಪನ ಅದರ ಜನರಿಂದ ನಡೆಯೋದ್ರಿಂದ ಅದು ಪಕ್ಕಾ ಗುರಿ ಮುಟ್ಟೋದಿಲ್ಲ ಅಂತಾನೆ ಹೇಳಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಅದರ ಗುಪ್ತಚರ ವಿಫಲವಾಗಿದೆ, ಮಾನವ ಬುದ್ಧಿಮತ್ತೆ ಅಥವಾ ವಿಶ್ಲೇಷಣೆಯಲ್ಲಿ ಅದು ಉತ್ತಮವಾಗಿಲ್ಲ ಎಂಬ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಎರಡೂ ಗಲ್ಫ್ ಯುದ್ಧಗಳಲ್ಲಿ ಅದು ತಪ್ಪು ಮಾಡಿರುವ ಬಗ್ಗೆ ಅವರು ಗಮನ ಸೆಳೀತಾರೆ. ಹಾಗೇನೆ ಮೊಸಾದ್ ಅತ್ಯಂತ ವೃತ್ತಿಪರ ಅಂತ ಜನ ಹೇಳ್ತಾರೆ. ಆದ್ರೆ ಮೊಸಾದ್ ಉತ್ತಮವಾಗಿದ್ರೆ ಇಸ್ರೇಲ್ನ ಸಮಸ್ಯೆಗಳನ್ನ ಬಗೆಹರಿಸಲಾಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಎತ್ತುತ್ತಾರೆ. ಬೆದರಿಕೆಗಳು ಮಾತುಕತೆಗಳಾಗಿ ಬದಲಾದಾಗ, ಗಡುವುಗಳು ಹಿಂಜರಿಕೆಯಲ್ಲಿ ಕೊನೆಗೊಂಡಾಗ ಮತ್ತು ಯುದ್ಧ ಭೂಮಿಗಿಂತ ವೇಗವಾಗಿ ಉದ್ದೇಶಗಳು ಬದಲಾದಾಗ ಅದು ತಂತ್ರವಲ್ಲ, ಅದು ಗೊಂದಲ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ಪಷ್ಟತೆ ಇಲ್ಲದ ಶಕ್ತಿ ಬಲವಲ್ಲ, ಅದು ಅಜಾಗರೂಕತೆ ಮಾತ್ರ. ಇರಾನ್ ಜೊತೆಗಿನ ಈ 40 ದಿನಗಳ ಸಂಘರ್ಷದಲ್ಲಿ ಕಾಣುವುದೇನು ಅಂತಂದ್ರೆ ಅಮೆರಿಕ ಇರಾನನ್ನ ನಿಯಂತ್ರಿಸಲು ಮಾತ್ರ ಹೆಣಗಾಡ್ಲಿಲ್ಲ, ಜೊತೆಗೆ ಅದು ತನ್ನದೇ ಆದ ನಿರೂಪಣೆಯನ್ನ ನಿಯಂತ್ರಿಸಲು ಕೂಡ ಹೆಣಗಾಡ್ತು. ಇರಾನನ್ನ ಶಿಲಾಯುಗಕ್ಕೆ ತಳ್ಳುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ರು, ಅದರ ನಾಗರಿಕತೆ ನಾಶ ಮಾಡುವುದಾಗಿ ಹೇಳಿದ್ರು. ಮಾತುಕತೆಗೆ ಬರೋದು ಇರಾನ್ಗೆ ಇಷ್ಟವಿರಲಿಲ್ಲ ಅನ್ನೋ ಸತ್ಯ ಕೂಡ ಜಗತ್ತಿಗೆ ಗೊತ್ತಿದೆ. ಆದ್ರೆ ಅನವಶ್ಯಕ ಯುದ್ಧದಲ್ಲಿ ಸಿಕ್ಕಾಕೊಂಡ ಬಳಿಕ ಮತ್ತೆ ಹತಾಶೆ ತೋರಿದವರು ಟ್ರಂಪ್ ಅನ್ನೋದು ಸ್ಪಷ್ಟ. ಟ್ರಂಪ್ ಇರಾನ್ನೊಂದಿಗಿನ 40 ದಿನಗಳ ಸಂಘರ್ಷದ ಸಮಯದಲ್ಲಿ ಬಹಳ ಬಾರಿ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ದಿನಕ್ಕೊಮ್ಮೆ ಹೇಳಿಕೆ ಬದಲಿಸಿದ್ದಾರೆ, ಹಲವು ಬಾರಿ ಹೇಳಿದ್ದನ್ನೇ ಹೇಳಿದ್ದಾರೆ. ಈ ಸಂಘರ್ಷದಲ್ಲಿ ಟ್ರಂಪ್ ಗೊಂದಲ ಉದ್ದಕ್ಕೂ ಕಂಡಿದೆ ಮತ್ತದು ಈಗಲೂ ಮುಂದುವರೆದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.